ಹೆಲೋ ಡಿಯರ್ ಫ್ರೆಂಡ್ಸ್. ಸುಮಾರಷ್ಟು ಸಲ ನಮ್ಮ ಲೈಫ್ನಲ್ಲಿ ನಾವು ಕಷ್ಟಪಡ್ತಾ ಇರ್ತೀವಿ, ಸ್ಟ್ರಗಲ್ ಫೀಲ್ ಮಾಡ್ತಾ ಇರ್ತೀವಿ. ಲಾಜಿಕಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕಷ್ಟ ಕಮ್ಮಿ ಆಗ್ತಾ ಇರಲ್ಲ, ಸ್ಟ್ರಗಲ್ ಕಮ್ಮಿ ಆಗ್ತಾ ಇರಲ್ಲ. ಹಾಗಾದರೆ ಈ ಸ್ಟ್ರಗಲ್ಲಿಂದ ಹೊರಗೆ ಬರೋದಾದರೂ ಹೇಗೆ? ಸುಮಾರಷ್ಟು ಸಲ ನಮಗೆ ಒಂದು ರೀತಿ ಬೇಜಾರಿರುತ್ತೆ ನಮ್ಮ ಮೇಲೆ. ನಾವು ಲೇಝಿ, ಕನ್ಸಿಸ್ಟೆನ್ಸಿ ಇಲ್ಲ, ಅಥವಾ ಇದೇ ರೀತಿ ನಾವು ನಮ್ಮ ಮೇಲೆ ಬ್ಲೇಮ್ ಮಾಡ್ಕೊಳ್ತಾ ಇರ್ತೀವಿ. ಆದರೆ ನಮ್ಮಲ್ಲಿ ಪೊಟೆನ್ಷಿಯಲ್ ಇದ್ದರೂ ಕೂಡ, ಟ್ಯಾಲೆಂಟ್ ಇದ್ದರೂ ಕೂಡ ನಾವು ಯಾಕೆ ಸ್ಟೆಪ್ ತಗೊಳ್ತಾ ಇರಲ್ಲ, ಆ್ಯಕ್ಷನ್ ತಗೊಳ್ತಾ ಇರಲ್ಲ? ಆ ಕನ್ಸಿಸ್ಟೆನ್ಸಿ ನಮ್ಮಲ್ಲಿ ಯಾಕೆ ಮೇಂಟೈನ್ ಆಗ್ತಾ ಇರಲ್ಲ? ಸತತವಾಗಿ ನಾವು ಯಾಕೆ ಒಳ್ಳೆಯ ಅಭ್ಯಾಸ ಇರಲಿ, ನಮ್ಮ ಗೋಲ್ ಅಥವಾ ನಮ್ಮ ಡ್ರೀಮ್ ಟುವರ್ಡ್ಸ್ ಸತತವಾಗಿ ಕನ್ಸಿಸ್ಟೆಂಟ್ ಆಗಿ ಯಾಕೆ ನಾವು ಎಫರ್ಟ್ ಅಥವಾ ಪ್ರಯತ್ನವನ್ನು ಹಾಕಲಿಕ್ಕೆ ಆಗ್ತಾ ಇರಲ್ಲ? ನಿಜಕ್ಕೂ ನಾವು ಲೇಝಿನಾ? ಅಥವಾ ನಮ್ಮ ಲೈಫ್ನಲ್ಲಿ ಅಥವಾ ನಮ್ಮ ಪಾಸ್ಟಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಪಾಸ್ಟ್ ಟ್ರಾಮಾ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಬಹಳಷ್ಟು ವರ್ಷ ಆದರೂ ಕೂಡ ಅದರಿಂದ ಆಗಿರುವಂತಹ ನೋವಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇರಲ್ಲ. ಹಾಗಂದ್ರೆ ನಾವೆಲ್ಲರೂ ಕೂಡ ಓವರ್ ಸೆನ್ಸಿಟಿವಾ? ಇನ್ನು ನಮ್ಮ ಜೀವನದಲ್ಲಿ ಅವಕಾಶಗಳ ವಿಷಯಕ್ಕೆ ಬಂದರೆ, ಹೌದು, ಟ್ಯಾಲೆಂಟ್ ಇರಬಹುದು ಅಥವಾ ನಾವು ಕಷ್ಟಪಡ್ತೀವಿ, ಎಲ್ಲವೂ ಸರಿ. ಆದರೆ ಅವಕಾಶಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ರೈಟ್ ಟೈಮಿಗೆ ರೈಟ್ ಆಪರ್ಚುನಿಟಿ ಯಾಕೆ ಸಿಗ್ತಾ ಇರಲ್ಲ? ಯಾಕೆ ಕೆಲವೊಂದು ಸಲ ನಿಯರ್ ಮಿಸ್ ಲೈಫಲ್ಲಿ ಆಗ್ತಾ ಹೋಗುತ್ತೆ? ಅಥವಾ ಇನ್ನು ಮ್ಯಾನಿಫೆಸ್ಟೇಷನ್ ವಿಷಯಕ್ಕೆ ಬರೋದೇ ಆದರೆ, ಸೊ ಎಲ್ಲೋ ಒಂದು ಕಡೆ ನಾವೆಲ್ಲ ಕಷ್ಟಪಡ್ತಾ ಇದ್ವಿ ಅಥವಾ ಮ್ಯಾಜಿಕಲ್ ಪವರ್ಸ್ನ, ನಮ್ಮಲ್ಲಿರುವಂಥ ಮ್ಯಾಜಿಕಲ್ ಪವರ್ಸ್ನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆದರೂ ಆ ಸ್ಟ್ರಗಲ್ ಅನ್ನೋದು ಕಮ್ಮಿ ಆಗ್ತಾನೇ ಇರಲ್ಲ. ನಮ್ಮೊಟ್ಟಿಗೆ ನಮಗೆ ಒಂದು ರೀತಿಯ ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇರ್ತೀವಿ. ಎಷ್ಟೋ ಸಲ ನಮ್ಮ ಸುತ್ತಮುತ್ತ ಒಳ್ಳೆಯ ಫ್ಯಾಮಿಲಿ ಮೆಂಬರ್ಸ್ ಇದ್ದರೂ ಕೂಡ ಅವರೊಟ್ಟಿಗೂ ಕೂಡ ನಾವು ಆ ಕನೆಕ್ಷನ್ ನಮಗೆ ಫೀಲ್ ಆಗ್ತಾ ಇರಲ್ಲ. ಎಲ್ಲರೂ ಜೊತೆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಡಿಸ್ಕನೆಕ್ಟೆಡ್ ಫೀಲ್ ಮಾಡ್ತಾ ಇರ್ತೀವಿ. ಯಾಕೆ? ಸೊ ನಮ್ಮೊಟ್ಟಿಗೂ ನಮಗೆ ಕನೆಕ್ಷನ್ ಇಲ್ಲ, ಅಥವಾ ನಮ್ಮ ಮನಸ್ಸು ಒಳಗಡೆ ಏನು ಆಗ್ತಾ ಇದೆ ಅಂತ ನಮಗೇ ಗೊತ್ತಾಗ್ತಾ ಇರಲ್ಲ. ಸೊ ನಮ್ಮ ಒಳಗಡೆ ಹಾಗಾದರೆ ಏನು ಆಗ್ತಾ ಇದೆ, ಇದು ಎಲ್ಲದಕ್ಕೂ ಪರಿಹಾರ ಇಲ್ವಾ? ನಿಜಕ್ಕೂ ಇದೆಲ್ಲದಕ್ಕೂ ಪರಿಹಾರ ಹೊರಗಿನ ಜಗತ್ತಲ್ಲಿದೆಯಾ ಅಥವಾ ನಮ್ಮ ಒಳಗಡೆ ಅಡಗಿದೆಯಾ? ಎಲ್ಲ ವಿಷಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ಮುಂದುವರಿಸೋಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ನಿಮ್ಮ ಹತ್ರ ನನ್ನ ಸ್ಟೂಡೆಂಟ್ಸ್ನ ಸಕ್ಸಸ್ ಸ್ಟೋರಿ ಶೇರ್ ಮಾಡಬೇಕು ಅನಿಸ್ತಾ ಇದೆ. ಸೊ ಇದು ಜಾನ್ವರಿ ಎಂಡಲ್ಲಿ ಒಂದು ಚಕ್ರ ವರ್ಕ್ಶಾಪ್ ಆಯಿತು. ಸೊ ಆ ಚಕ್ರ ವರ್ಕ್ಶಾಪ್ ಅಟೆಂಡ್ ಮಾಡಿದಂತಹ ಸ್ಟೂಡೆಂಟ್ ಒಂದು ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತಾರೆ. ಸೊ ಏನಾಗುತ್ತೆ, ಅವರು ಮಾಸ್ಟರ್ ಕ್ಲಾಸಿಗೂ ಕೂಡ ಅಟೆಂಡ್ ಆಗಿದ್ರು. ಆಗ ಅವ್ರ ಹತ್ರ ಡೈರೆಕ್ಟಾಗಿ ಕೇಳಿದಾಗ, ಎಕ್ಸಾಕ್ಟ್ಲಿ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡಿದ್ರಿ ಅಂತ ಕೇಳಿದಾಗ, ಸೊ ಅವರು ಕೊಟ್ಟಂಥ ಉತ್ತರ ಏನು ಅಂತ ಅಂದರೆ, ಆ್ಯಸ್ ಸೂನ್ ಆ್ಯಸ್ ಜಾನ್ವರಿಯಲ್ಲಿ, ಇದೇ ವರ್ಷ 2025ಅಲ್ಲಿ ಜಾನ್ವರಿ ಎಂಡಲ್ಲಿ ಚಕ್ರ ವರ್ಕ್ಶಾಪ್ ಆದ ಮೇಲೆ ಶಿ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಆಪರ್ಚುನಿಟೀಸ್. ಅವರಿಗೆ ಹೊಸ ಹೊಸ ಒಳ್ಳೆಯ ಅವಕಾಶ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರಿಗೆ ಹೆಂಗೆ ಇದನ್ನು ಗುರ್ತಿಸ್ಲಿಕ್ಕಾಯಿತು, ಚಕ್ರದಿಂದನೇ ಹಿಂಗೆ ಆಗ್ತಾ ಇದೆ ಅಂತ ಅವ್ರಿಗೆ ಹೆಂಗೆ ಗುರ್ತಿಸ್ಲಿಕ್ಕೆ ಸಾಧ್ಯ ಆಯಿತು? 6 ತಿಂಗಳಿಂದ, ಸೊ 2024 ಸೆಪ್ಟೆಂಬರಿಂದ ಅವರು ಜಾಬಿಗೋಸ್ಕರ ಹುಡುಕ್ತಾ ಇದ್ರು. ವೆಲ್ ಕ್ವಾಲಿಫೈಡ್ ಇದ್ರು, ಅವರು ಟ್ಯಾಲೆಂಟೆಡ್ ಎಲ್ಲವೂ ಇದ್ರೂ ಕೂಡ 6 ತಿಂಗಳಿಂದ ಅವರು ಜಾಬಿಗೋಸ್ಕರ ಸರ್ಚ್ ಮಾಡ್ತಾನೆ ಇದ್ರು. ಆದರೆ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿರಲಿಲ್ಲ. ಜಾನ್ವರಿ ಚಕ್ರ ಆದ ಮೇಲೆ ಅವರು ಒಳ್ಳೆಯ ಅವಕಾಶವನ್ನು ಅಟೆಂಡ್ ಮಾಡಲಿಕ್ಕೆ ಅಥವಾ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. 6 ತಿಂಗಳಿಂದ ಆದಂತಹ ಸ್ಟ್ರಗಲ್ ಏನಾಯಿತು, ಕೆಲವೇ ದಿವಸಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಆ ಜಾಬ್ ಆಪರ್ಚುನಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ತುಂಬ ಒಳ್ಳೆಯ ಪ್ಯಾಕೇಜಲ್ಲಿ ಅವರಿಗೆ ಜಾಬ್ ಸಿಗುತ್ತೆ. ಆ್ಯಸ್ ಸೂನ್ ಆ್ಯಸ್ ಅವ್ರು ಹೇಳಿರುವಂಥದ್ದು ಏನಂತ ಅಂದರೆ, ಚಕ್ರ ಪ್ರಾಕ್ಟೀಸ್ ಆದ ಮೇಲೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅವರನ್ನು ಹುಡುಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಅವರು ತಮ್ಮ ಹೊಸ ಜಾಬಲ್ಲಿ ಹ್ಯಾಪಿಯಾಗಿದ್ದಾರೆ. ಹಾಗಂತ ಅಂದರೆ 6 ತಿಂಗಳಿಂದ ಆಗದೆ ಇರುವಂಥದ್ದು, ಜಸ್ಟ್ ಚಕ್ರ ಪ್ರಾಕ್ಟೀಸ್ ಆದಮೇಲೆ ಯಾಕೆ ಜೀವನದಲ್ಲಿ ಬದಲಾವಣೆ ಸಾಧ್ಯ ಆಯಿತು? ತುಂಬ ಒಳ್ಳೆಯ ಆಪರ್ಚುನಿಟಿ ಅವ್ರು ಹೇಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು? ಸೊ ಹೇಳ್ತಾರೆ, ನಮಗೆ ಏನು ಬೇಕು ಎಲ್ಲವೂ ಕೂಡ ಯೂನಿವರ್ಸ್ ನಮ್ಮ ಸುತ್ತನೇ ಇಟ್ಟಿರುತ್ತಂತೆ. ಸೊ ನಮ್ಮ ಡ್ರೀಮ್ಸ್ ಏನಿದೆ, ಮ್ಯಾನಿಫೆಸ್ಟೇಷನ್ ಏನಿದೆ, ಡಿಸೈರ್ ಏನಿದೆ, ದ ಮೊಮೆಂಟ್ ನಮಗೆ ಏನಾದರೂ ಬೇಕು ಅನ್ನೋ ಆಸೆ ಅಥವಾ ಕನಸು ನಮ್ಮ ಒಳಗಡೆ ಮೊಳಕೆ ಹೊಡೆದಾಗ ಏನಾಗುತ್ತೆ, ಎಕ್ಸಾಕ್ಟ್ಲಿ ಅದಕ್ಕೆ ಮ್ಯಾಚ್ ಆಗುವಂಥದ್ದು, ಹೇಗೆ ನಿಮ್ಮ ಕನಸು ನನಸು ಮಾಡ್ಕೊಳ್ಬೇಕು ಅನ್ನೋ ಎಲ್ಲ ವಸ್ತುಗಳನ್ನು ಅಥವಾ ಅವಕಾಶಗಳನ್ನು ಎಲ್ಲವನ್ನು ಯೂನಿವರ್ಸ್ ನಿಮ್ಮ ಸುತ್ತಾನೇ ಇಟ್ಟಿರುತ್ತಂತೆ. ಆದರೆ
ಅದನ್ನು ಹೇಗೆ ನೀವು ಪಡೀಲಿಕ್ಕೆ ಸಾಧ್ಯ? ನಿಮ್ಮ ಒಳಗಡೆ ಇರುವಂತಹ ಆ ಎನರ್ಜಿ ಸಿಸ್ಟಮ್ಗೆ ಟ್ಯೂನಿನ್ ಆದಾಗ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡಿಕೊಂಡಾಗ, ಹೊರಗಡೆ ಇರುವಂತಹ ಒಳ್ಳೆಯ ಆಪರ್ಚುನಿಟಿ ಇರಲಿ, ಅವಕಾಶಗಳಿರಲಿ, ಅಥವಾ ಲೈಫ್ ಚೇಂಜ್ ಆಗುವಂತಹ, ಟ್ರಾನ್ಸ್ಫಾರ್ಮೇಷನ್ ಆಗುವಂತಹ ಅವಕಾಶಗಳಲ್ಲಿ ಎಲ್ಲವನ್ನು ನೀವು ಲೈಕ್ ಅ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗಂದರೆ ಚಕ್ರಗಳು ಅಂದರೆ ಏನು? ಚಕ್ರ ಆ್ಯಕ್ಟಿವ್ ಆದಾಗ ಯಾಕೆ ನಮ್ಮ ಲೈಫ್ನಲ್ಲಿ ಅದ್ಭುತವಾದ ಚೇಂಜಸ್ ಆಗ್ತಾ ಹೋಗುತ್ತೆ. ಲೈಫ್ ಚೇಂಜ್ ಆಗುವಂತಹ, ಟ್ರಾನ್ಸ್ಫಾರ್ಮ್ ಆಗುವಂತಹ, ನಮ್ಮ ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಎಲ್ಲ ಏರಿಯಾದಲ್ಲೂ ಅದ್ಭುತವಾದ ಚೇಂಜಸ್ನ ನಾವು ಹೇಗೆ ಕಾಣಲಿಕ್ಕೆ ಸಾಧ್ಯ? ಚಕ್ರ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ತಿರುಗ್ತಾ ಇರುವಂತಹ ಗಾಡಿಗೆ ಚಕ್ರಗಳಿರುತ್ತಲ್ಲ, ಸೊ ತಿರುಗ್ತಾ ಇರುವಂಥ ಚಕ್ರ ನಿಮಗೆ ನೆನಪಾಗುತ್ತೆ. ಎಕ್ಸಾಕ್ಟ್ಲಿ ನಮ್ಮ ಬಾಡಿಯ ಒಳಗಡೆ ಕೂಡ ನಮ್ಮ ಎನರ್ಜೆಟಿಕಲ್ ಬಾಡಿಯಾದ ಚಕ್ರಗಳು ಇರುತ್ತೆ. ಸುಮಾರಷ್ಟು ಚಕ್ರಗಳಲ್ಲಿ ನಾವು ಮೇಜರ್ ಆಗಿ 7 ಮೇಜರ್ ಚಕ್ರಗಳ ಮೇಲೆ, ಮುಖ್ಯವಾದ ಚಕ್ರಗಳ ಮೇಲೆ ಫೋಕಸ್ ಮಾಡ್ತೀವಿ. ಸೊ ಯಾಕೆ ಚಕ್ರ ಪವರ್ಫುಲ್? ಈಗ ನಮಗೆ ಫಿಸಿಕಲ್ ಬಾಡಿ ಇದೆ, ನಮ್ಮ ಕಣ್ಣಿಗೆ ನಮ್ಮ ಕೈ ಕಾಲು, ನಮ್ಮ ಫಿಸಿಕಲ್ ಬಾಡಿ ಏನಿದೆ ಕಾಣುತ್ತೆ, ನಾವು ಅದನ್ನು ಮುಟ್ಟಬಹುದು ಆ್ಯಂಡ್ ಆಲ್ಸೋ ಟಚ್ ಮಾಡ್ಬೋದು, ಫೀಲ್ ಮಾಡಬಹುದು. ಸೊ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಶರೀರ ಕೂಡ ಇದೆ, ಅದೇ ನಮ್ಮ ಎನರ್ಜೆಟಿಕಲ್ ಬಾಡಿ ಚಕ್ರ. ಅದನ್ನು ನಾವು ಇಮೋಷ್ನಲ್ ಬಾಡಿ ಅಂತಲೂ ಹೇಳ್ಬೋದು. ಪ್ರತಿನಿತ್ಯ ಏನು ಮಾಡ್ತೀವಿ, ನಮ್ಮ ಬಾಡಿಯನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೋಸ್ಕರ, ಫ್ರೆಶ್ ಆಗಿ ಇಟ್ಕೊಳ್ಳಿಕ್ಕೋಸ್ಕರ ಸ್ನಾನ ಮಾಡ್ತಾ ಇರ್ತೀವಿ. ಡೈಲಿ ನಾವು ಸ್ನಾನ ಮಾಡ್ತೀವಿ, ಕ್ಲೀನಾಗಿ ಇಟ್ಕೊಳ್ತೀವಿ. ಒಂದ್ಸಲ ಅಲ್ಲ, 2 ಸಲ ಆದರೂ ನಾವು ಸ್ನಾನ ಮಾಡ್ತೀವಿ. ಒಟ್ಟಾರೆ ನಮ್ಮನ್ನು ಕ್ಲೀನಾಗಿ ಫ್ರೆಶ್ ಆಗಿ ಇಟ್ಕೊಳ್ತೀವಿ. ಫೇಸ್ ವಾಶ್ ಮಾಡೋದಿರ್ಬೋದು, ಒಟ್ಟಾರೆ ನಮ್ಮ ದೇಹವನ್ನು. ಸೇಮ್ ವೇ ನಮ್ಮ ಎನರ್ಜೆಟಿಕಲ್ ಬಾಡಿ ಕೂಡ ಕ್ಲೀನ್ ಮಾಡುವಂಥ ಅಗತ್ಯ ಇದೆ. ಯಾಕೆ? ಸೊ ನಮ್ಮ ಎನರ್ಜೆಟಿಕಲ್ ಬಾಡಿ ಅಥವಾ ನಮ್ಮ ಇಮೋಷ್ನಲ್ ಬಾಡಿ ಚಕ್ರಗಳು ಏನು ಮಾಡುತ್ತೆ ಅಂತ ಅಂದರೆ, ನಮ್ಮ ಇಮೋಷನ್ಸ್ನ ಸ್ಟೋರ್ ಮಾಡುತ್ತೆ. ಎಷ್ಟೋ ಸಲ ನಮ್ಮ ಚೈಲ್ಡ್ಹುಡಲ್ಲಿ ಆದಂತಹ, ಯಾರೋ ಏನೋ ಮಾಡಿದಂತಹ ಇನ್ಸಲ್ಟ್ ಇರಬಹುದು, ಅಥವಾ ನಮಗೆ ನಿರಾಸೆ ಆಗಿದ್ದಿರಬಹುದು. ಸೊ ಇವೆಲ್ಲವೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಆಗಿದ್ದು ಕೂಡ ಇನ್ನೂ ನಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೆನಪಿರುತ್ತೆ. ಇವೆಲ್ಲವೂ ಕೂಡ ಆಗ ಅನುಭವಿಸಿದಂತಹ ನೆಗೆಟಿವ್ ಫೀಲಿಂಗ್ಸ್ ಏನಿರುತ್ತೆ, ಅವೆಲ್ಲವೂ ಕೂಡ ಚಕ್ರಗಳ ಮೇಲೆ ಹೋಗಿ ಕೂರ್ತಾ ಹೋಗುತ್ತೆ. ಪ್ರತಿಯೊಂದು ಚಕ್ರಕ್ಕೆ ತನ್ನದೇ ಆದ ಭಾವನೆಗಳಿದೆ, ಇಮೋಷನ್ಸ್ ಇದೆ. ಸೊ ಆಯಿತು, ಚಕ್ರಗಳ ಮೇಲೆ ಹೋಗಿ ಕೂರ್ತಾ 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 ನಮಗೆ ಚಕ್ರ ಅಂದ್ರೇನು ಅಂತಲೇ ಗೊತ್ತಿರಲ್ಲ, ನಮ್ಮ ಇಮೋಷ್ನಲ್ ಬಾಡಿಯನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತಲೇ ಗೊತ್ತಿರಲ್ಲ. ಸೊ ನಮ್ಮ ಬಾಡಿ ಒಳಗಡೆ ಆ ಇಮೋಷನ್ಸ್, ನಮ್ಮ ಎನರ್ಜಿ ಬಾಡಿ ಒಳಗಡೆ ಆ ಇಮೋಷನ್ಸ್ ಸ್ಟೋರ್ ಆಗಿ ಆಗಿ ಏನಾಗುತ್ತೆ, ಸೊ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಎಲ್ಲೋ ತಪ್ಪುವಂಥದ್ದು ಆಗೋದಾಗಿರಬಹುದು, ಅಥವಾ ಮೇಜರ್ ಆಗಿ ಆರಾ ಇರಲಿ, ನಮ್ಮ ಎನರ್ಜಿ ಫೀಲ್ಡ್ ಇರಲಿ, ಇದರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ನಮ್ಮ ಹೆಲ್ತ್ ಮೇಲೆ, ನಮ್ಮ ರಿಲೇಷನ್ಶಿಪ್ ಮೇಲೆ, ನಮ್ಮ ಕರಿಯರ್ ಮೇಲೆ, ಅಥವಾ ನಮ್ಮ ಮನಿ ಏರಿಯಾದ ಮೇಲೆ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಚಕ್ರಗಳನ್ನು ಕ್ಲೀನ್ ಮಾಡೋದು ಅಂತ ಅಂದರೆ ಏನು? ನಮ್ಮ ಫಿಸಿಕಲ್ ಬಾಡಿಯನ್ನು ನಾವೇನು ಮಾಡ್ತೀವಿ, ಸೋಪ್ ಹಾಕಿ ನಾವು ಕ್ಲೀನ್ ಮಾಡ್ತೀವಿ. ಆದರೆ ನಮ್ಮ ಎನರ್ಜೆಟಿಕಲ್ ಬಾಡಿ ನಮ್ಮ ಕಣ್ಣಿಗೆ ಕಾಣ್ತಾ ಇರಲ್ಲ, ಆದರೆ ಅದರ ಎಕ್ಸಿಸ್ಟೆನ್ಸ್ ಅಂತೂ ಇದೆ. ಸ್ಟ್ರಾಂಗ್ ಆಗಿ ನಮ್ಮ ಜೀವನದ ಮೇಲೆ ಇನ್ಫ್ಲೂಯೆನ್ಸ್ ಕೂಡ ಮಾಡ್ತಾ ಇದೆ. ಚಕ್ರ ಹೀಲಿಂಗ್ ಪ್ರಾಕ್ಟೀಸಸ್ ಥ್ರೂ ಏನಾಗ್ತಾ ಹೋಗುತ್ತೆ, ನಮ್ಮ ಇಮೋಷ್ನಲ್ ಬಾಡಿಯ ಮೇಲೆ, ನಮ್ಮ ಎಲ್ಲ ಚಕ್ರಗಳ ಮೇಲೆ ಇರುವಂತಹ ನೆಗೆಟಿವ್ ಇಮೋಷನ್ಸ್ ಇರಲಿ, ಟ್ರಾಮಾ ಇರಲಿ, ಎಲ್ಲವೂ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ನಾವು ಹೇಗೆ ಡೈಲಿ ಸ್ನಾನ ಮಾಡ್ತೀವೋ, ನಮ್ಮ ಫಿಸಿಕಲ್ ಬಾಡಿ ಹೇಗೆ ಡೈಲಿ ಸ್ನಾನ ಮಾಡ್ತೀವೋ, ಸೇಮ್ ವೇ ನಮ್ಮ ಇಮೋಷ್ನಲ್ ಬಾಡಿ ಕೂಡ ಆನ್ ಅ ಡೈಲಿ ಬೇಸಿಸ್ ನಾವು ಕ್ಲೀನ್ ಮಾಡ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ನಮ್ಮ ಎನರ್ಜಿ ಪ್ಯೂರ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಾವು ಅನ್ನೆಸೆಸರಿ ಟ್ರಾಮಾನ ಕ್ಯಾರಿ ಮಾಡಲ್ಲ. ಜೊತೆಗೆ ನಮ್ಮ ಲೈಫ್ನಲ್ಲಿ ಇಷ್ಟು ದಿವಸಗಳ ಕಾಲ ಏನು ಸ್ಟ್ರಗಲ್ ಫೀಲ್ ಆಗ್ತಾ ಇತ್ತು, ಅದು ಯಾವುದೇ ವಿಷಯಕ್ಕಿರಲಿ. ಸೊ ಈಗ ಹಾರ್ಟ್ ಚಕ್ರ ತೊಗೊಂಡ್ರೆ, ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಏನೋ ಕಷ್ಟ ಆಗ್ತಾ ಇದೆ, ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ ಜೊತೆ ಚೆನ್ನಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಇರಲಿ, ಇನ್-ಲಾಸ್ ಜೊತೆ ನಿಮಗೆ ಫ್ರಿಕ್ಷನ್ ಇದೆ, ಎಲ್ಲೋ ಒಂದು ಕಡೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆದಾಗ ಏನಾಗುತ್ತೆ, ನಿಮ್ಮ ಜೊತೆ ನಿಮ್ಮ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ, ಸೆಲ್ಫ್ ಲವ್ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಹಾರ್ಟ್ ಚಕ್ರ ಓಪನ್ ಆದಾಗ, ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಯು ಬಿಕಮ್ ಮ್ಯಾಗ್ನೆಟ್ ಟು ಲವ್. ಸೊ ಏನಂತ ಅಂದರೆ, ಪ್ರೀತಿಯನ್ನು ನೀವು ಎಫರ್ಟ್ಲೆಸ್ಲಿ ಒಳ್ಳೆಯ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫ್ನಲ್ಲಿ. ಸೊ ಕೆಲವೊಂದು ಸಲ ನೀವು ಟಾಕ್ಸಿಕ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡಿದ್ದಾಗಿರಬಹುದು, ಅದರಿಂದ ಆದ ಟ್ರಾಮಾ ಇರಬಹುದು. ಸೊ ಅವೆಲ್ಲವೂ ಕೂಡ ಹೀಲ್ ಆಗ್ತಾ ಇದ್ದ ಹಾಗೆ ನೀವು ಆರಾಮಾಗಿ ಲೈಫ್ನಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನು ಈಗ ಸೋಲಾರ್ ಪ್ಲೆಕ್ಸಸ್ ವಿಷಯಕ್ಕೆ ಬರೋದಾದರೆ, ನಾನು ನಿಮಗೆ ಸ್ಟೂಡೆಂಟ್ನ ಸಕ್ಸಸ್ ಸ್ಟೋರಿ ಹೇಳಿದೆ. ಸೊ ಅವರು ಜಾಬ್ ಆಪರ್ಚುನಿಟಿ ಅಟ್ರ್ಯಾಕ್ಟ್ ಮಾಡಿದರು ಅಂತ. ಈಗ ನಮ್ಮ ಹೊಟ್ಟೆ ಭಾಗದಲ್ಲಿ ಏನಿರುತ್ತೆ, ಇಲ್ಲಿ ಮಣಿಪುರ ಚಕ್ರ ಇರುತ್ತೆ, ಅಥವಾ ಸೋಲಾರ್ ಪ್ಲೆಕ್ಸ್ ಚಕ್ರ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ಇದನ್ನು ಮ್ಯಾನಿಫೆಸ್ಟೇಷನ್ ಚಕ್ರ ಅಂತಲೂ ಕರಿಬೋದು. ಇದರ ಕಲರ್ ಯೆಲ್ಲೋ. ಸೊ ಏನಾಗುತ್ತೆ, ಪ್ರತಿಯೊಂದು ಚಕ್ರಕ್ಕೆ ತನ್ನದೇ ಆದ ಕಲರ್ ಇದೆ. ಈ ಮಣಿಪುರ ಚಕ್ರದ ಕಲರ್ ಯೆಲ್ಲೋ. ಸೊ
ಈ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಆಗಿ ಬ್ಯಾಲೆನ್ಸ್ ಆಗಿದ್ದಾಗ ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾರು ನಿಮ್ಮನ್ನು ನಂಬಲಿ ಬಿಡಲಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವೇನು ಈಗ ಲೇಸಿ ಫೀಲ್ ಮಾಡ್ತಾ ಇರ್ತೀರಾ, ಕನ್ಸಿಸ್ಟೆನ್ಸಿ ನಿಮ್ಗೆ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ನಿಮ್ಮಲ್ಲಿರುತ್ತೆ ಅಲ್ವಾ, ಸೊ ಅವೆಲ್ಲವೂ ಕೂಡ ಮಾಯ ಆಗ್ತಾ ಹೋಗುತ್ತೆ. ಆನ್ ಯೋರ್ ಓನ್ ನೀವು ಅಬ್ಸರ್ವ್ ಮಾಡ್ತೀರಾ. ನೀವು ಸ್ಟಡಿ ಮಾಡೋದ್ರಲ್ಲಿ ಆಗಿರಬಹುದು, ಅಥವಾ ನೀವು ಏನೇ ಕೆಲಸ ಈಗ ಬಿಸ್ನೆಸ್ಸಲ್ಲಿ ಇರಲಿ, ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ನಿಮಗೆ ಲೇಸಿ ಫೀಲ್ ಆಗಲ್ಲ. ನೀವು ಮುಂದೋಡುವಂಥ ಹ್ಯಾಬಿಟ್ ಇದ್ದರೆ, ಪ್ರೋಕ್ರಾಸ್ಟಿನೇಟ್ ಮಾಡುವಂಥ ಹ್ಯಾಬಿಟ್ ಇದ್ದರೆ, ಅವು ತನ್ನಿಂದ ತಾನೇ ಹೀಲ್ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಸೋಲಾರ್ ಪ್ಲೆಕ್ಸ್ ಇದು ಬ್ಯಾಲೆನ್ಸ್ ಇದ್ದಾಗ. ಆ್ಯಂಡ್ ಆಲ್ಸೋ ಈಗ ನೀವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಅಂತ ಅಂದರೆ, ಒಂದು ಆಪರ್ಚುನಿಟಿ ನೀವು ಅಟ್ರಾಕ್ಟ್ ಮಾಡಿದರೆ, ನಿಮ್ಮ ಸೋಲಾರ್ ಪ್ಲೆಕ್ಸ್ ಏನಿದೆ, ನಿಮ್ಮ ಮಣಿಪುರ ಚಕ್ರ ಏನಿದೆ, ಅದು ಬ್ಯಾಲೆನ್ಸ್ ಆಗಿದೆ. ಸೊ ಆಯಿತು, ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಯಿತು, ನೀವು ಒಳ್ಳೆ ಆಪರ್ಚುನಿಟಿನ ಅಟ್ರಾಕ್ಟ್ ಮಾಡಿದ್ರಿ. ಒಂದು ಇಂಟರ್ವ್ಯೂ ಇದೆ ಅಂತ ತಿಳ್ಕೊಳ್ಳಿ. ಆ ಇಂಟರ್ವ್ಯೂನ ಕ್ಲಿಯರ್ ಮಾಡಲಿಕ್ಕೆ ನಿಮ್ಮ ಥ್ರೋಟ್ ಚಕ್ರ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಥ್ರೋಟ್ ಚಕ್ರ, ಸೊ ವಿಶುದ್ಧಿ ಅಂತಾರೆ. ಸೊ ವಿಶುದ್ಧಿ ಏನು? ವಿಶುದ್ಧಿಯ ಕಲರ್ ಆಕಾಶ ನೀಲಿ ಕಲರ್, ಸ್ಕೈ ಬ್ಲೂ ಕಲರ್ ಇರುತ್ತೆ. ಸೊ ಈ ವಿಶುದ್ಧಿ ನಿಮಗೆ ಹೆಲ್ಪ್ ಮಾಡುತ್ತೆ ನೀವು ನೀಟಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ. ಸೊ ಯಾವುದೇ ವಿಷಯವನ್ನು ನಿಮ್ಮ ಎದುರುಗಡೆ ಇರುವಂಥ ಇಂಟರ್ವ್ಯೂವರ್ಸ್ ಇರಲಿ, ಅಥವಾ ನಿಮ್ಮ ಕಸ್ಟಮರ್ಸಿಗಿರಲಿ, ಅಥವಾ ನೀವೊಂದು ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಕಸ್ಟಮರ್ಸಿಗಿರಬಹುದು, ಅಥವಾ ಎನಿವೇರ್ ನೀವು ಆ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮದು ಚೆನ್ನಾಗಿದೆ ಅಂತ ಅಂದರೆ, ಎದುರಿಗಿಡುವಂಥ ವ್ಯಕ್ತಿಗೆ ಈಸಿಯಾಗಿ ಅವರ ಮನಸ್ಸಿಗೆ ನೀವು ರೀಚ್ ಆಗ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ವಿಶುದ್ಧಿ ಚಕ್ರ ನಿಮ್ಮ ಲೈಫ್ನ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲರಲ್ಲೂ ಕೂಡ ಕ್ರಿಯೇಟಿವ್ ಪವರ್ ಇರುತ್ತೆ, ಆಥೆಂಟಿಸಿಟಿ ಇರುತ್ತೆ, ನಾವು ನಾವಾಗಿಯೇ ಇರ್ತೀವಿ. ಆ್ಯಂಡ್ ಆ ಮ್ಯಾಜಿಕಲ್ ಪವರ್, ಮ್ಯಾಗ್ನೆಟಿಕ್ ಪವರಿಂದ ನಮ್ಮ ಲೈಫ್ ಗ್ರೋತ್ ಟುವರ್ಡ್ಸ್ ಹೋಗ್ತಾ ಹೋಗುತ್ತೆ. ಸೊ ಈಗ ನೀವು ಇಂಟ್ಯೂಷನ್ ಬಗ್ಗೆ ಕೇಳಿರ್ತೀರ ಅಲ್ವಾ, ಎಷ್ಟೋ ಸಲ ಎಷ್ಟೋ ವಿಷಯಕ್ಕೆ ನಮ್ಮ ಮನಸ್ಸು ನಮಗೆ ಗೈಡ್ ಮಾಡ್ತಾ ಇರುತ್ತೆ, ಈ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಅನ್ನೋದು. ಆ ಇಂಟ್ಯೂಷನ್ ಪವರ್ ಲೈಕ್ ಅ GPS ನಮಗೆ ಗೈಡ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ, ಈ ಹುಬ್ಬಿನ ಮಧ್ಯೆ ಇರುವಂಥ ಆಜ್ಞಾ ಚಕ್ರ, ಡಾರ್ಕ್ ಬ್ಲೂ ಕಲರಲ್ಲಿ ಇರುವಂಥ ಆಜ್ಞಾ ಚಕ್ರ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ಇಂಟ್ಯೂಷನ್ ಪವರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಮ್ಮ ಮನಸ್ಸಿನ ಮಾತನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ನಮ್ಮ ಒಳಗೆ ನಮ್ಮೊಟ್ಟಿಗೆ ನಮ್ಮ ಆ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಚಕ್ರ ಪವರ್ಫುಲಿ ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸೊ ಈಗ ನಿಮಗೆ ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿ ಅದ್ಭುತ ಲೈಫ್ನ, ಅದ್ಭುತವಾದ ಜೀವನವನ್ನು ನಿಮ್ಮದಾಗಿಸ್ಕೊಳ್ಬೇಕು, ನಿಮ್ಮ ಲೈಫ್ನಲ್ಲಿ ಒಂದು ಪ್ರೊಫೌಂಡ್ ಆದ ಅಮೇಝಿಂಗ್ ಚೇಂಜಸ್ ಕಾಣಬೇಕು ಅಂತ ಅಂದರೆ, ಇದೇ ಸಂಡೇ 3 ದಿವಸಗಳ ಕಾಲ ಚಕ್ರ ಹೀಲಿಂಗ್ ವರ್ಕ್ಶಾಪ್ ನಡೀತಾ ಇದೆ. ಈಗ ಬರ್ತಾ ಇರುವಂತಹ ಸಂಡೇ, ಮಂಡೇ, ಟ್ಯೂಸ್ಡೇ 3 ದಿವಸಗಳ ಕಾಲ ಚಕ್ರ ಹೀಲಿಂಗ್ ವರ್ಕ್ಶಾಪ್ ನಡೆಯುತ್ತೆ. ಈ ಚಕ್ರ ಹೀಲಿಂಗ್ ವರ್ಕ್ಶಾಪಲ್ಲಿ ಚಕ್ರ ಅಂದರೆ ಏನು, ಚಕ್ರದ ಮಹತ್ವ ಏನು ಅಂತ ತಿಳ್ಕೊಳ್ತೀವಿ. ಜೊತೆಗೆ ಚಕ್ರಕ್ಕೂ ವೇಗಸ್ ನರ್ವಿಗೂ ಇರುವಂತಹ ಸಂಬಂಧ ಏನು. ವೇಗಸ್ ನರ್ವ್ ಅಂತ ಅಂದರೆ ನಮ್ಮ ಮೇನ್ ನರ್ವ್ ಅಂತಲೂ ಕರಿಬೋದು. ಆ ನರ್ವಿಗೂ ಚಕ್ರಗಳಿಗೂ ಇರುವಂಥ ಸಂಬಂಧ ಏನು. ಆ ವೇಗಸ್ ನರ್ವ್ ನಮ್ಮ ಬ್ರೇನ್ ಇರಲಿ, ನಮ್ಮ ಹಾರ್ಟ್ ಇರಲಿ, ಅಥವಾ ನಮ್ಮ ಬಾಡಿಯ ಪ್ರಮುಖ ಅಂಗಗಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಚಕ್ರ ಆಕ್ಟಿವೇಟ್ ಆಗ್ತಾ ಇದ್ದ ಹಾಗೆ ವೇಗಸ್ ನರ್ವ್ ಅಥವಾ ವೇಗಸ್ ನರ್ವಿಂದ ಚಕ್ರ ಎರಡಕ್ಕೂ ಕೂಡ ಇರುವಂಥ ಸಂಬಂಧ ಏನು, ಹೇಗೆ ನಿಮ್ಮ ಲೈಫ್ನಲ್ಲಿ ಸ್ಟ್ರೆಸ್ ಫ್ರೀ ಆಗಿ ನೀವು ಮುಂದುವರಿಬಹುದು, ಆರಾಮಾದ ಜೀವನವನ್ನು ಹೇಗೆ ನಡೆಸ್ಬೋದು ಚಕ್ರಗಳ ಹೆಲ್ಪಿಂದ ಅಂತ ತಿಳ್ಕೊಳ್ತೀರಾ. ಆ್ಯಂಡ್ ಕ್ರಿಸ್ಟಲ್ಸ್ ಬಗ್ಗೆ ನಿಮಗೆ, ಕ್ರಿಸ್ಟಲ್ಸ್ ಹೇಗೆ ನಿಮಗೆ ನಿಮ್ಮ ಚಕ್ರಗಳನ್ನು ಹೀಲ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ತೀರಾ. ಜೊತೆಗೆ ಏನಂತ ಅಂದರೆ ನ್ಯೂರೋಪ್ಲಾಸ್ಟಿಸಿಟಿ ಎಕ್ಸಸೈಸಸ್. ಸೊ ಚಕ್ರ ಹೀಲಿಂಗ್ ಜೊತೆಗೆ ಕೆಲವೊಂದು ನ್ಯೂರೋಪ್ಲಾಸ್ಟಿಸಿಟಿ ಎಕ್ಸಸೈಸಸ್ ಬಗ್ಗೆ ಕೂಡ ನೀವು ತಿಳ್ಕೊಳ್ತೀರಾ. ಒಟ್ಟಾರೆ ಈ ಸಲದ ಚಕ್ರ ಅಗೇನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹೊಸ ವಿಷಯಗಳು ಕೂಡ ಇದೆ ಈ ಚಕ್ರ ವರ್ಕ್ಶಾಪಲ್ಲಿ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ನಿಮಗೆ ಚಕ್ರ ಹೀಲಿಂಗ್ ಕ್ಲಾಸ್ನ ಕಂಪ್ಲೀಟ್ ಆದ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕಿರ್ತೀನಿ. ಸೊ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಟೈಮಿಂಗ್ ಬಗ್ಗೆ ಹೇಳೋದಾದರೆ ಸಂಡೇ 9ಇಂದ 12 ತನಕ ಇರುತ್ತೆ. ಸೊ ಬೆಳಗ್ಗೆ 9ರಿಂದ 12 ಗಂಟೆ, ಮಧ್ಯಾಹ್ನ 12 ಗಂಟೆ ತನಕ 3 ತಾಸು ಇರುತ್ತೆ. ಜೊತೆಗೆ ಮಂಡೇ ಮತ್ತು ಟ್ಯೂಸ್ಡೇ ಬೆಳಗ್ಗೆ 5:30ಇಂದ 7 ಗಂಟೆ ತನಕ, ಬೆಳಗ್ಗೆ 5:30ಇಂದ 7 ಗಂಟೆ ತನಕ ಇರುತ್ತೆ. ಸೊ ಮಂಡೇ ಮತ್ತು ಟ್ಯೂಸ್ಡೇ. ಸೊ ಆದಷ್ಟು ಬೇಗ ನಿಮ್ಮ ಸೀಟ್ನ ರಿಸರ್ವ್ ಆಗಲೇ ಆಲ್ಮೋಸ್ಟ್ ಬುಕ್ ಆಗಿರೋದ್ರಿಂದ ಆದಷ್ಟು ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನನ್ನು ಅವಾಯ್ಡ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಖಂಡಿತ ಜಾಯ್ನ್ ಆಗ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.